ಸಚಿವ ಸ್ಥಾನ ಸಿಗದಿದ್ದಕ್ಕೆ ಸುಬ್ಬಾರೆಡ್ಡಿಯವರ ಬೆಂಬಲಿಗರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಸುಬ್ಬಾರೆಡ್ಡಿ ಅಸಮಾಧಾನಗೊಂಡಿದ್ದಾರೆ. ಇತ್ತ ಚಿಕ್ಕಬಳ್ಳಾಪುರದಲ್ಲಿ ಸುಬ್ಬಾರೆಡ್ಡಿ ಬೆಂಬಲಿಗರು ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರದ 3 ತಾಲೂಕುಗಳು ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಎಸ್ಎನ್ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಕಿಡಿಕಾರ್ತಾ ಇದ್ದಾರೆ. ಗುಡಿಬಂಡೆ, ಬಾಗೇಪಲ್ಲಿ, ಚೇಳೂರು ತಾಲೂಕು ಸ್ತಬ್ಧವಾಗಿರುವಂತದ್ದು. ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದಂತಹ ಘಟನೆ ಕೂಡ ನಡೆದಿದೆ. ಸುಬ್ಬಾರೆಡ್ಡಿ ಬೆಂಬಲಿಗನಿಂದ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿರತಕ್ಕಂಥ ಘಟನೆ ನಡೆದಿರುವಂತದ್ದು. ನಂತರ ಪೊಲೀಸರು ಪೆಟ್ರೋಲ್ ಬಾಟಲಿಯನ್ನ ಆತನಿಂದ ಕಸಿದುಕೊಂಡಿದ್ದಾರೆ. ನೋಡಿ, ಗುಡಿಬಂಡೆ, ಬಾಗೇಪಲ್ಲಿ, ಚೇಳೂರು ತಾಲೂಕಲ್ಲಿ ಸ್ತಬ್ಧ ಆಗಿರುವಂತದ್ದು. ಚಿಕ್ಕಬಳ್ಳಾಪುರ 3 ತಾಲೂಕುಗಳಲ್ಲಿ ಈಗಾಗಲೇ ಸಂಪೂರ್ಣ ಬಂದ್ ಆಗಿರುವಂತದ್ದು. ಎಸ್ಎನ್ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅವರ ಬೆಂಬಲಿಗರು ಕಿಡಿಕಾರ್ತಾ ಇದ್ದಾರೆ. ವೀಕ್ಷಕರೇ, ನೀವು ಕೂಡ ಗಮನಿಸಬಹುದಾಗಿದೆ, ಚಿಕ್ಕಬಳ್ಳಾಪುರದ 3 ತಾಲೂಕುಗಳು ಸದ್ಯಕ್ಕೆ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಸುಬ್ಬಾರೆಡ್ಡಿಯವರಿಗೆ ಅವಕಾಶವನ್ನ ಕೊಡಬೇಕಾಗಿತ್ತು ಸಚಿವರಾಗಿ ಕೆಲಸವನ್ನ ನಿರ್ವಹಣೆ ಮಾಡೋದಕ್ಕೆ ಅನ್ನೋದು ಅವರ ಬೆಂಬಲಿಗರ ಅಭಿಪ್ರಾಯ ಆಗಿರುವಂತದ್ದು. ಕೋಲಾರಕ್ಕೆ 1 ಸಚಿವ ಸ್ಥಾನವನ್ನಾದರೂ ಕೊಡಬಹುದಾಗಿತ್ತಲ್ವಾ ಎನ್ನುವಂತಹ ಆಕ್ರೋಶವನ್ನ ಹೊರಗಾಗ್ತಾ ಇದ್ದಾರೆ. ಈಗಾಗಲೇ ಮೊನ್ನೆಯಿಂದಲೂ ಕೂಡ ಪ್ರತಿಭಟನೆಗಳು ನಡೀತಾ ಇರುವಂತದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ. ಸುಬ್ಬಾರೆಡ್ಡಿಯವರ ಬೆಂಬಲಿಗ ಪೆಟ್ರೋಲ್ ಬಾಟಲಿಯನ್ನ ಹಿಡಿದುಕೊಂಡು ಪೆಟ್ರೋಲ್ನ ಮೈ ಮೇಲೆ ಸುರಿದುಕೊಳ್ಳೋಕೆ ಯತ್ನವನ್ನ ಮಾಡಿದಂತಹ ಘಟನೆ ಕೂಡ ನಡೆದಿರುವಂತದ್ದು. ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಮಧ್ಯಪ್ರವೇಶ ಮಾಡ್ತಾರೆ. ಮಧ್ಯಪ್ರವೇಶ ಮಾಡಿ ಆತನಿಂದ ಆ ಪೆಟ್ರೋಲ್ ಬಾಟಲಿಯನ್ನ ಕಸಿದುಕೊಳ್ತಾರೆ. ಮೋಸ ಮಾಡಿದ್ದಾರೆ ಸರ್, ನಮಗೆ ಈ ಸರ್ಕಾರ ಬೇಡ ಸರ್, ನಮಗೆ ನಮ್ಮ ಶಾಸಕರಿಗೆ ಮೋಸ ಮಾಡಿದ್ದಾರೆ ಸರ್. ಹೊರಗೆ ಬಂದು ಸರ್ ಅವರು ಇಲ್ಲ ಸರ್, ನಮ್ಮ ಶಾಸಕರಿಗೋಸ್ಕರ ಸಚಿವ ಸ್ಥಾನ ಕೊಟ್ಟಿಲ್ಲ, ಮೋಸ ಮಾಡಿದ್ದಾರೆ ಸರ್, ಮೋಸ ಮಾಡಿದ್ದಾರೆ ಸರ್ ನಮ್ಗೆ ಈ ಸರ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.